ಎಲ್ರಿಗೂ ನಮಸ್ತೆ ಗಾಯ್ಸ್. ಇವತ್ತು ಚಿಕ್ಕಮಂಗ್ಳೂರು ಟ್ರಿಪ್ ಹೊರಟಿದ್ದೀವಿ ನಾವು ನಮ್ಮ ವೈಫು. ಸೊ ನಿಮಗೆ ನಾವು ಹೋಗ್ತಿರೋದನ್ನ ಒಂದು ಶಾರ್ಟ್ ಆಗಿ ತೋರ್ಸೋಣ ಅಂತ ಹೇಳಿ. ಈಗ ಆಲ್ರೆಡಿ ಟೈಮ್ ನೋಡಿ, ಟೈಮ್ ಬಂದು 4:28 ಆಗಿದೆ. ಸೊ ಇಲ್ಲಿಂದ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಫಸ್ಟ್ನೇ ವ್ಲಾಗು. ಸೊ ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಬಾಯ್. ಆಲ್ಮೋಸ್ಟ್ 110 ಕಿಲೋಮೀಟ್ರು ಟ್ರಾವೆಲ್ ಮಾಡಾದ್ಮೇಲೆ ಇಲ್ಲಂತ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಸೊ ಬನ್ನಿ. ಆಲ್ಮೋಸ್ಟ್ ಹಾಸನ್ಗೆ ಇನ್ನೊಂದು 30 ಕಿಲೋಮೀಟ್ರ್ ಇದೆ ಹಾಸನ್ನು. ಇಲ್ಲಂತವ ಆಲ್ಮೋಸ್ಟ್ ಇದಾದ ಒಂದು ತೋಟ ಇದೆ, ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಕಾಫಿ ರೆಡಿ ಮಾಡ್ತಾವ್ರೆ, ಮನೆಯಿಂದನೇ ಕಾಫಿ ತಂದಿದ್ವಿ, ನಾವು ಎಲ್ಲೋ ಕಾಫಿ ಇದು ಮಾಡಿಲ್ಲ. ಇವರೇ ನಮ್ಮ ವೈಫು. ಗೈಸ್, ನಮ್ಮದು ಫಸ್ಟು ಪ್ಲೇಸ್ ಬಂದು ದೇವರ ಮನೆ ವ್ಯೂ ಪಾಯಿಂಟು. ನಾವು ಸಕಲೇಶ್ಪುರ ಬಂದು ಸಕಲೇಶ್ಪುರದಿಂದ ಮೂಡಿಗೆರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಹೆವಿ ಮಳೆ, ಹೆವಿ ಅಂದರೆ ಒಂದು 5 ನಿಮಿಷ 10 ನಿಮಿಷ ಬರುತ್ತೆ ಮತ್ತೆ ಆಫ್ ಆಗುತ್ತೆ. ಸೊ ಇನ್ನೂ ಆಲ್ಮೋಸ್ಟ್ 40 ಕಿಲೋಮೀಟರ್ ರೀಚ್ ಆಗಬೇಕು. ಬಟ್ 1 hour 14 minutes ತೋರಿಸ್ತೈತೆ, 1.25 hour ತೋರಿಸ್ತೈತೆ. ವ್ಯೂ ಮಾತ್ರ ರೋಡು ಎಲ್ಲ ಸಕ್ಕತ್ತಾಗೈತೆ. ನೋಡಿ ನೀವು ಎಷ್ಟು ಚೆನ್ನಾಗೈತೆ ವ್ಯೂ ಅಂದ್ರೆ. ನಾವು ಇದು ಆಲ್ಮೋಸ್ಟ್ 2ನೇ ಸತಿ ಚಿಕ್ಕಮಂಗ್ಳೂರು ಬರ್ತಿದ್ದು. ಹೋದ ವರ್ಷನೂ ಇದಕ್ಕೆ ಬಂದಿದ್ವಿ, ಬಟ್ ಬೇರೆ ಬೇರೆ ಪ್ಲೇಸ್ ನೋಡಿದ್ವಿ. ಈ ಸತಿ ನಾವು ಹೋಗ್ತಾ ಇರೋದು ಇವಾಗ ದೇವ್ರ ಮನೆ ಫಸ್ಟು. ಅದಾದ್ಮೇಲೆ ನೆಕ್ಸ್ಟು ರಾಣಿಜರಿ ವ್ಯೂ ಪಾಯಿಂಟ್ ಇದೆ. ಅದಾದ್ಮೇಲೆ ಕ್ಯಾತನ್ಮಕ್ಕಿ, ಹೊರನಾಡು, ಆಲ್ಟ್ ಅಂತ ಫಸ್ಟ್ ಡೇ ಪ್ಲಾನ್ ಮಾಡಿರೋದು. ನೀವು ನೋಡ್ತಿರ್ಬೋದು ಎಲ್ಲ ಸಕ್ಕತ್ತಾಗೈತೆ. ನಮ್ಮ ಕಡೆ ಈ ಸತಿ ಮಳೆ ಇಲ್ಲ, ಇಲ್ಲಂತೂ ಮಳೆ ಮೇಲೆ ಮಳೆ ಹುಯ್ತೈತೆ. ಸೊ ನೀವು ಎಂಜಾಯ್ ಮಾಡಿ. ನೆಕ್ಸ್ಟು ಇನ್ನೊಂದ್ಸತಿ ಸಿಗ್ತೀನಿ. ಬಾಯ್. ಒಂದೇ ಸಮನೆ ನಿಟ್ಟುಸಿರು ಬಿಸುಗುಡುವ ತೀರದ ಮೌನ ತುಂಬಿ ತುಳುಕೋ ಕಂಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ. ಜೀವ ಕಳೆವ ಅಮೃತಕ್ಕೆ ಒಲವೆಂದು ನೋಡಿ ಇನ್ನೇನು ಹತ್ರ ಬಂದ್ವಿ. ಎಷ್ಟು ಸಕ್ಕತ್ತಾಗೈತೆ ಅಂದರೆ, ಲಾಸ್ಟ್ ಟೈಮ್ ನಾವು ಮುಳ್ಳಯ್ಯನಗಿರಿ ಹೋಗಿದ್ವಿ, ಸೇಮ್ ಅದೇ ಥರ. ಹೋಗೋ ರೂಟು ಚಿಕ್ಕದಾಗೈತೆ, ಮತ್ತು ಒಂದು ಸ್ವಲ್ಪ ಕರ್ವು ಜಾಸ್ತಿ ಇರೋದ್ರಿಂದ ಓಡಿಸ್ಬೇಕಾದ್ರೂ ಭಾಳ ಗಮನ ಕೊಟ್ಟು ಹಾರನ್ನು ಮಾಡ್ಕೊಂಡು ಓಡಿಸಿ. ಜಾಸ್ತಿ ಸ್ಪೀಡ್ ಕೂಡ ಬೇಡ. ಅದೇ ಫಸ್ಟ್ ಟೈಮ್ ಕಲ್ತಿದ್ದೀವಿ ಅಂತ ಕಾರ್ ತರೋದು ಇಲ್ಲೆಲ್ಲ ಓಡ್ಸೋಕ್ಕೆ ಆ ಥರದ್ದು ಬೇಡ. ಸೊ ಚೆನ್ನಾಗೈತೆ, ಹಂಗೆ ನೋಡ್ತಾ ಇರಿ, ತೋರಿಸ್ತೀವಿ. ನಮಗೂ ಹೋಗೋಕ್ಕೆ ಭಾಳ ಖುಷಿಯಿಂದ ಕಾಯ್ತಾ ಇದ್ದೀವಿ. ಮೇನು ಆಲ್ಮೋಸ್ಟ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಿ. ಜೀವ ಕಳೆವ ಅಮೃತಕ್ಕೆ ಒಲವೆಂದು ಹೆಸರಿಡಬಹುದೇ ಪ್ರಾಣ ಉಳಿಸೋ ಕಾಯಿಲೆ. ಹಲೋ, ದೇವ್ರ ಮನೆ ವ್ಯೂ ಪಾಯಿಂಟ್ ಇನ್ನೇನು 15 ಕಿಲೋಮೀಟ್ರ್, ಆಲ್ಮೋಸ್ಟ್ 15 ಕಿಲೋಮೀಟ್ರು ಹತ್ರದಲ್ಲಿ ಇದ್ದೀವಿ. ಅಂತ ನಿಲ್ಸಿದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗೈತೆ ವೆದರು. ಸ್ವಲ್ಪ ಈಗ ಜಸ್ಟು ಒಂಚೂರು ಬಿಸಿಲು ಬರ್ತೈತೆ, ಮಳೆ ನಿಂತಿದೆ, ಸ್ವಲ್ಪ ಗಾಳಿನೂ ಕೂಡ ಜಾಸ್ತಿ ಐತೆ. ಅದು ಎಷ್ಟಂದರೆ ಚೆನ್ನಾಗೈತೆ. ಸೊ ಇದು ನನ್ನ ಫಸ್ಟು ವ್ಲಾಗಲ್ಲಿ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ಲು ಜರ್ನಿ ವಿತ್ ಲೈಫ್ನ ಫಾಲೋ ಮಾಡಿ. ನಾನು ವ್ಲಾಗ್ ಮಾಡಬೇಕು, ಟ್ರಾವೆಲ್ ವ್ಲಾಗ್ ಮಾಡಬೇಕು ಅಂತ ಏನು ಸ್ಟಾರ್ಟ್ ಮಾಡಿಲ್ಲ, ನನ್ನದು ಬೇರೆ ಇರೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಸತಿ ಮಾತಾಡೋ ಒಂದು ಧೈರ್ಯ ಬರಲಿ ಅಂತ. ಫಸ್ಟ್ನೇ ವ್ಲಾಗಲ್ಲಿ ಹೆಂಗೆ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಆದಷ್ಟು ನೀವೇ ಹೇಳಿ, ಏನಾದರೂ ಮಿಸ್ಟೇಕ್ ಇದ್ದರೆ ನೋಡೋಣ. ನೆಕ್ಸ್ಟು ಬನ್ನಿ. ಬರುವ ಕಂಠದಲ್ಲಿ
ನರಳುತ್ತಿದೆ ನಲುಮೆಯ ಗಾನ ಬಿಕ್ಕಳಿಸುವ ಎದೆಯೊಳಗೆ ನಗುತ್ತಲಿದೆ ಮಡಿದ ಕವನ ಒಂಟಿತನದ ಗುರುವೇ ಒಲವೇ. ದೇವ್ರ ಮನೆ ಹತ್ರ ಬಂದ್ವಿ, ಇನ್ನೊಂದು ಕಿಲೋಮೀಟ್ರ್ ಮುಂದೆ ಇದೆ, ಅದಕ್ಕೆ ನಾವು ಇಲ್ಲೇ ನಿಲ್ಸಿದ್ದೀವಿ ಒಂಚೂರು. ಎಷ್ಟು ಫಾಗ್ ಕವರ್ ಐತೆ ಅಂದರೆ ಒಂದು 30 ಮೀಟ್ರು 20 ಮೀಟ್ರಲ್ಲಿ ಬರೋ ವೆಹಿಕಲ್ಸ್ ಏನೂ ಗೊತ್ತಾಗಲ್ಲ. ನೋಡಿ ಒಂದ್ಸತಿ ಹೆಂಗೆ ಅನಿಸ್ತಿದೆ, ಏನಾದರೂ ಕಾಣಿಸ್ತೈತಾ ನೋಡಿ. ಅಲ್ಲಿ ನನ್ನ ಕಾರು ಬರೀ ನಿಮ್ಮ ಇಂಡಿಕೇಟರ್ಸ್ ಮಾತ್ರ ಕಾಣ್ತಿದೆ ಒಂದ್ಸತಿ. ರೂಟು ಅಷ್ಟೇ ಭಾಳ ಚೆನ್ನಾಗೈತೆ. ಅಲ್ಲಿ ನಿಮ್ಗೊಂದು 2-3 ಕಿಲೋಮೀಟ್ರ್ ಚೆನ್ನಾಗಿಲ್ಲ, ಬಟ್ ಆಮೇಲೆ ಭಾಳ ಚೆನ್ನಾಗೈತೆ, ಬರ್ಬೋದು. ವ್ಯೂ ನೋಡಿ, ನಮ್ಮ ಕಾರ್ ಓನರ್ ಎಂಟಿವರು. ನೋಡಿ ಇದು ನಿಮ್ಗೆ ಏನಂದ್ರೆ ಏನೂ ಕಾಣಿಸಲ್ಲ. ಒಂದು ಚೂರು ಬಿಸಿಲು ಬಂದರೆ, ಹಿಂಗೆ ಬಂದರೆ ನೀವು ಬರೋದು ವ್ಯೂ ನೋಡಬೇಕು ಅಂತ ಬಂದರೆ ಏನೂ ಯೂಸ್ ಇಲ್ಲ. ಅಂದರೆ ಹೋಗೋ ಜಾಗಕ್ಕೇನೋ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅನ್ನೋ ಥರ ರೂಟ್ ಮಾತ್ರ ಭಾಳ ಚೆನ್ನಾಗಿದೆ. ಸೊ ನೋಡಿ ಒಂದ್ಸತಿ ಫಾಗ್ನ. ಓಕೆ.